ಅಟ್ಲೀಸ್ಟ್ ಬೇಗ ಡೆಲ್ಲಿ ಬಿಟ್ಟು ಕರ್ನಾಟಕಕ್ಕೆ ಬನ್ನಿ. ಇಲ್ಲಿ ಸಮಸ್ಯೆಗಳು, ಸಂಬಳ ಕೊಡೋಕ್ಕೆ ಆಗ್ತಾಯಿಲ್ಲ, ಸಾರಿಗೆ ಇಲಾಖೆ ಸ್ಟ್ರೈಕ್ ಕಾಲ್ ಮಾಡಿದ್ದಾರೆ, ಕೋರ್ಟ್ ಆದೇಶದ ಮೇಲೆ ನಿಂತಿದೆ, ಅಂಗನವಾಡಿ ಕಾರ್ಯಕರ್ತರದ್ದು ಸಮಸ್ಯೆ ನಡೀತಾ ಇದೆ, ಸಂಬಳ ಕೊಡೋಕ್ಕೂ ಹಣ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ, ಮಳೆ ಬರ್ದಿರ ರೈತರು ಕಂಗಾಲಾಗಿದ್ದಾರೆ. ಈ ಪರಿಸ್ಥಿತಿ ಇಟ್ಕೊಂಡು ನೀವು ಜಾಲಿ 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 ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಜಾಲಿ ಮಾಡೋಕ್ಕೆ ಹೋದರೆ ರಾಜ್ಯದ ಜನ ನಿಮಗೆ ವೋಟ್ ಹಾಕಿ 5 ವರ್ಷ ಅಧಿಕಾರ ಮಾಡಲಿ ಅಂತ ಕೊಟ್ಟಂಥ ಜನಕ್ಕೆ ನೀವು ದ್ರೋಹ ಬಗಿತಾ ಇದ್ದೀರಾ ಅಂತ. ಏನೇನು ಅನುದಾನ ಕೊಡಬೇಕು ಅನ್ನೋದು ಇವತ್ತೆಲ್ಲ ತೀರ್ಮಾನ ಆಗಿದ್ದು. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ತೆಗಿರಿ ಲೆಕ್ಕ. ನಾನು ಈ ಸವಾಲನ್ನು ವಿಧಾನಸಭೆಯಲ್ಲೂ ಹಾಕಿದ್ದೀನಿ. ಅವರು ಒಂದೊಂದು ತೆಗಿ ಹೇಳಿದೆ ನಾನು. ರೋಡ್ಗೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ, ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ, 10 ವರ್ಷಕ್ಕೆ ತಗೋಣ. ಮನಮೋಹನ್ ಸಿಂಗ್ 10 ವರ್ಷ ತಗೋಣ. ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ಬರ ಪರಿಹಾರಕ್ಕೆ ಫ್ಲಡ್ಗೆ ಎಷ್ಟು ಕೊಟ್ಟಿದ್ದಾರೆ. ನಾನು ಧೈರ್ಯವಾಗಿ ಹೇಳ್ತೀನಿ 1:5 ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ದಾರೋ ಅದಕ್ಕೆ 5 ಪಟ್ಟು ಜಾಸ್ತಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಅಂಕಿ ಅಂಶಗಳು ನನ್ನ ಹತ್ರ ಇದೆ, ಬಿಡುಗಡೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ.